ಎತ್ತರ ಜರಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಏನಪ್ಪ ಡಿಕೆ, ಈ ಯುಗಾದಿ ಬಂತು ಅಂದ್ರೆ ನಿನ್ಗೇನ್ ನೆನ್ಪಾಗತ್ತೆ ಮೊದ್ಲು? ಇನ್ನೇನ್ ಸಾಹೇಬ್ರೆ, ಅದೇ ಬೇವು ಬೆಲ್ಲ. ಅದೆಲ್ಲ ಭಾಷಣಕ್ ಬಿಡಪ್ಪ. ನನಗೇನ್ ನೆನ್ಪಾಗತ್ತೆ ಗೊತ್ತಾ? ಕರಾರುವಕ್ಕಾಗಿ ಇಸ್ಪೀಟ್ ನೆನ್ಪಾಗತ್ತೆ. ನಾನು ಲಾಯರ್ ಆಗಿದ್ದಾಗ ಸಿಕ್ಕಾಪಟ್ಟೆ ಇಸ್ಪೀಟ್ ಆಡ್ತಿದ್ದೆ. कि इसका कारण नरेंद्र मोदी है. ಆಗ ಎಲ್ರು ಇಸ್ಪೀಟ್ ಗುಲಾಮ ಅನ್ನೋರ್ ಕಣಪ್ಪ. ಓ ಹೌದಾ, ಅಷ್ಟೊಂದು ಪಂಟರ್ರ ನೀವು ಈ ಆಟದಲ್ಲಿ? ನಮ್ಗೆ ಗೊತ್ತೇ ಇರ್ಲಿಲ್ಲ. ಒಂಥರ ಹಂಗೆ ಅನ್ಕೋ, ನಮ್ ಕೈಗೆ ಎಲೆ ಬಂತು ಅಂದ್ರೆ ಆಟ ನಮ್ದೆ. ಹಂಗಿದ್ರೆ ಈ ಯುಗಾದಿಗೆ ಒಂದ್ ಎಲೆ ಹಾಕೋಣ ಬನ್ನಿ ಸಾಹೇಬ್ರೆ, ಹಳೆ ನೆನಪುಗಳೆಲ್ಲ ರಿಫ್ರೆಶ್ ಆಗ್ಲಿ. ಆಡೋಣ, ಆದ್ರೆ ಒಂದ್ ಕಂಡೀಷನ್, ಆಟದಲ್ಲಿ ಮೋಸ ಗೀಸ ಆಡಂಗಿಲ್ಲ ಕಣಪ್ಪ. ನಮ್ಗೆ ಅದೆಲ್ಲ ಆಗ್ಬರಲ್ಲ. ನಿಮ್ಗಿಂತ ಮೋಸ ಯಾರ್ ಮಾಡಕ್ಕಾಗತ್ತೆ ಹೇಳಿ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಬನ್ನಿ ಸಾಹೇಬ್ರೆ. ಲೋ ಸೂರಿ, ಆ ಮ್ಯಾಜಿಕ್ ಕಾರ್ಡ್ಸ್ ಇದೆಯಲ್ಲ, ಅದನ್ನ ರೆಡಿ ಮಾಡಿಸ್ಕೊಂಡ್ ಬೇಗ ಬಾ. ಸುಮ್ನೆ ಎಲೆ ಎಲ್ದ್ರೆ ಮಜಾ ಬರಲ್ಲ ಸಾಹೇಬ್ರೆ. ರಾಜಕೀಯದವರಾಗೇನಾದ್ರೂ ಬಾಜಿ ಕಟ್ಬೇಕು ಅಲ್ವಾ? ಸರಿ ನೋಡಪ್ಪ, ನಂದು ಈ ಹುಬ್ಲೋಟ್ ವಾಚ್ ಯಾರು ಕೊಟ್ರು ಅನ್ನೋದು ಬೇಡ, ಆದ್ರೆ ಬೆಲೆ ಬಾಳೋದು. ನಂದು ಈ ಶಾಲು. ಏನಪ್ಪ ನೀನು, ನಾನೇನೋ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಾಚ್ ಇಟ್ರೆ ನೀನು ಬರೀ ಶಾಲ್ ಕಟ್ತೀನಿ ಅಂತೀಯಲ್ಲ? ಯಾವ್ದೋ ಜುಜುಬಿ ಶಾಲ್ ಅಲ್ಲ, ಇದ್ರ ಬೆಲೆನೇ ಲಕ್ಷಗಟ್ಲೆ ಆಗತ್ತೆ. ಸುಮ್ನೆ ಆಡಿ ಸರ್. ವಾಚ್ ನಂದಾಯ್ತು, ಈಗ 2ನೇ ರೌಂಡ್. ಏನ್ ಕಟ್ತೀರಾ ಸಾಹೇಬ್ರೆ? ತಡಿ, ಈ ಕಟ್ಟಿನಿ ನೋಡು ಭರ್ಜರಿಯಾಗಿ. ನಂದು ಮುಡಾ ಸೈಟ್. ವಾವ್, ಹಂಗಾದ್ರೆ ನಂದು ಲುಲು ಮಾಲ್. ಹಾಕಿ ಎಲೆ. ಏನಪ್ಪಾ ಇದು, ನನ್ನ ಹತ್ರನೇ ಜೋಕರ್ ಇತ್ತು, ನೀನ್ ಹೆಂಗ್ ಗೆದ್ದೆ? ಏನೋ ದೊಡ್ಡ ಮೋಸ ನಡೀತಿದ್ಯಲ್ಲಪ್ಪ ಇಲ್ಲಿ. ರಾಜಕೀಯದಲ್ಲಿ ಜೋಕರ್ ಯಾರ ಹತ್ರ ಇದ್ರೇನ್ ಸಾಹೇಬ್ರೆ, ಟೈಮಿಂಗ್ಸ್ ಮುಖ್ಯ. ಬಿಡಿ, 3ನೇ ರೌಂಡ್ ಶುರು ಮಾಡೋಣ. ಏನ್ ಕಟ್ತೀರಾ? ಏನ್ ಕಟ್ಟೋದು? ವಾಚ್ ಹೋಯ್ತು, ಸೈಟ್ ಹೋಯ್ತು, ಮುಂದೇನ್ ಕಟ್ಟೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣಪ್ಪ ಡಿಕೆ. ನನ್ನ ಹತ್ರ ಇನ್ನೇನೂ ಉಳ್ದಿಲ್ಲ. ಆ CM ಚೇರ್ ಇದೆಯಲ್ಲ, ಕಟ್ಟಿ.